ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವತ್ತು ಸಿಂಪಲ್ ಆಗಿರೋ ಒಂದು 5 ನಿಮಿಷದಲ್ಲಿ ಮಾಡಿ ತೆಗೆಯೋ ಒಂದು ಸ್ನ್ಯಾಕ್ಸ್. ಇದು ಮಕ್ಕಳು ಶಾಲೆಯಿಂದ ಬಿಟ್ಟು ಬರುವಾಗ ಆ ಟೈಮಲ್ಲಿ ನಮಗೆ ಮಾಡಿ ಕೊಡ್ಬೋದಾದ ತುಂಬ ಈಸಿಯಾಗಿರೋ ಒಂದು ಪೊಟ್ಯಾಟೊ ಇದ್ದು ಬಜ್ಜಿ. ನಾವಿಲ್ಲಿ ಪೊಟ್ಯಾಟೊ ಪೋಡಿ ಅಂತ ಹೇಳ್ತೀವಿ ಅದಕ್ಕೆ. ಸೊ ಇವಾಗ ಏನಂದರೆ ಅದಕ್ಕಾಗಿ ನಾನು ಮೊದಲಿಗೆ ಕಡಲೆ ಹಿಟ್ಟು ಒಂದು 2 ಕಪ್ ಅಷ್ಟು ತಗೊಂಡಿದ್ದೇನೆ. ಅದ ನಂತರ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಹುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಸೋಡಾ ಹುಡಿ, ಒಂಚೂರು ಚಿಲ್ಲಿ ಫ್ಲೇಕ್ಸ್, ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರಾಯಿತು. ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಅದ ನಂತರ ನಮಗೆ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಬೇಕು. ತುಂಬ ತೆಳು ಕೂಡ ಇರಬಾರ್ದು, ದಪ್ಪನೂ ಇರಬಾರ್ದು. ಹಾಗೆ ನಾನು ಮಾಡಿ ತೋರಿಸ್ತೀನಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಮೊದಲಿಗೆ ನಾವು ಹಿಟ್ಟು ಕಲಸಿನೇ ಇಡಬೇಕು, ಯಾಕಂದರೆ ಸೋಡಾ ಹುಡಿ ಎಲ್ಲ ಚೆಂದ ಹೇಳಿರ್ತದೆ. ಆದ ನಂತರ ನಾವು ಪೊಟ್ಯಾಟೊ ಕಟ್ ಮಾಡಬೇಕು. ನಾನಿವಾಗ ಸ್ಲೈಸ್ ರೌಂಡು ಶೇಪಲ್ಲಿ ಕಟ್ ಮಾಡಿದ್ದೇನೆ. ಮತ್ತು ಒಂದು ಸೈಡಲ್ಲಿ ಆಯಿಲ್ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಆಯಿಲ್ ಬಿಸಿ ಆದ ನಂತರ ಒಂಚೂರು ಲೋ ಫ್ಲೇಮಲ್ಲಿ ಇಟ್ಟು ನಾವು ಸ್ವಲ್ಪನೇ ಫ್ಲೇಮ್ ಕಡಿಮೆ ಮಾಡಿದರೆ ಆಯಿತು. ಆದ ನಂತರ ಅದು ಬಿಸಿ ಆದ ನಂತರ ನಮ್ಮ ಇದು ಉಂಟಲ್ವ ಆಲೂ ಅಂದರೆ ಪೊಟ್ಯಾಟೊ, ಅದನ್ನು ನಾವು ಬ್ಯಾಟ್ರಿಗೆ ಡಿಪ್ ಮಾಡಿ ಹೀಗೆ ಒಂದೊಂದನ್ನೇ ಹಾಕಿದರೆ ಆಯಿತು. ಇದು ಬೇಗ ಅಂದರೆ ಬೇಗ ಆಗ್ತದೆ, ಒಂದು 5 ನಿಮಿಷದಲ್ಲಿ ಹಾಗೆ ಸಿಗ್ತದೆ. ಅಷ್ಟು ಈಸಿ ಇದು ಮಾಡಲಿಕ್ಕೆ. ಮತ್ತು ಇದನ್ನು ನಾವು 2 ಸೈಡ್ ಡೀಪ್ ಫ್ರೈ ಮಾಡಬೇಕು, ಬೇಗನೆ ಫ್ರೈ ಆಗಿ ಕೂಡ ಸಿಗ್ತದೆ. ಇವಾಗ ನೋಡಿ ಫ್ರೈ ಕೂಡ ರೆಡಿ ಆಯಿತು. ಇದರಲ್ಲಿ ಕಲರ್ ಕೂಡ ಚೆಂದ ಬಂದಿದೆ. ನಾನು ಜಾಸ್ತಿ ಚಿಲ್ಲಿ ಪೌಡ್ರನ್ನು ಹಾಕಲಿಕ್ಕೆ ಹೋಗಲಿಲ್ಲ, ಬೇಕಿದ್ರೆ ಹಾಕ್ಬೋದು ಚಿಲ್ಲಿ ಪೌಡರ್ ಆ್ಯಂಡ್ ಗ್ರೀನ್ ಚಿಲ್ಲಿ ಉಂಟಲ್ಲ ಅದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು. ಬಾಕಿ ಇದ್ದದನ್ನು ಇದೇ ಥರ ಮಾಡಿದರೆ ಆಯಿತು. ಸೊ ನೋಡಿ ತುಂಬ ಈಸಿಯಾಗಿ ಈಸಿ ಅಂದರೆ ತುಂಬಾ ಈಸಿ, ಸುಲಭದಲ್ಲಿ ಮಾಡ್ಬೋದು ಇದು. ಬೇಗನೆ ಒಂದು ಸೈಡಲ್ಲಿ ಚಹಾ ಇಟ್ಟು ಇದನ್ನು ಮಾಡಿ ತೆಗಿಬೋದು, ಅಷ್ಟು ಈಸಿಯಾಗಿ ಮಾಡ್ಬೋದು. ಸೊ ನೋಡಿದ್ರಲ್ವ ಗೈಸ್, ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಒಳಗಡೆ ಕೂಡ ಚೆಂದ ಕುಕ್ ಆಗಿದೆ. ಆಲೂಗಡ್ಡೆ ಕೂಡ ನೋಡಿ ಹೇಗೆ ಕಾಣ್ತದೆ ಅಂತ, ಇದು ಚೆಂದ ಬೆಂದು ಕೂಡ ಬಂದಿದೆ. ಸೊ ಇಷ್ಟೇ ಇರೋದು. ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ, ದೊಡ್ಡವರಿಗೆ ಕೂಡ ಇಷ್ಟ ಆಗ್ತದೆ. ಹಾಗೆಯೇ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದೆಲ್ಲ ರೆಸಿಪಿಯಾಗಿ ಸಿಗುವವರೆಗೂ ಬಾಯ್.